ಕೈಗಾರಿಕೆಗಳಿಂದಾಗಿ 6 ಗ್ರಾಮಗಳ ಜನಜೀವನ ಈಗ ನರಕ ಸದೃಶವಾಗಿ ಹೋಗಿದೆ. ಕೊಪ್ಪಳದ ಗ್ರಾಮೀಣ ಭಾಗದಲ್ಲಿ ಕಪ್ಪು ಹೊಗೆ ಆವರಿಸಿರುವಂಥದ್ದು ಬಹುತೇಕ ಊರುಗಳಲ್ಲಿ, ಅದರಲ್ಲೂ 6 ಗ್ರಾಮಗಳಲ್ಲಿ ಪ್ರಮುಖವಾಗಿ ಕಾರ್ಖಾನೆ ಹೊರಹಾಕುವಂತಹ ಹೊಗೆಯಿಂದಾಗಿ ಅನಾರೋಗ್ಯ ಸಮಸ್ಯೆ ದಿನೇ ದಿನೇ ಹೆಚ್ಚಳ ಆಗ್ತಾ ಇದೆ. 6 ಹಳ್ಳಿಗಳಲ್ಲಿ 16% ರೋಗ ಪೀಡಿತ ಜನರಿದ್ದಾರೆ ಎನ್ನುವ ವರದಿ ಬಂದಿರುವಂಥದ್ದು. ಆರೋಗ್ಯ ಇಲಾಖೆಯಿಂದ ನಡೆಸಿದ ಸಾಮಾನ್ಯ ಪರೀಕ್ಷೆಯಲ್ಲಿಯೇ ಈ ಮಾಹಿತಿ ಬಂದಿದೆ. ಯಾವ್ಯಾವ ರೀತಿಯ ರೋಗಗಳು ಅವರಿಗೆ ಆವರಿಸ್ತಾ ಇದೆ ಅನ್ನೋದಕ್ಕೆ ಮತ್ತೆ ಡೀಟೇಲ್ ಟೆಸ್ಟ್ಗಳು ನಡೆಸಬೇಕಾಗತ್ತೆ. ಸದ್ಯ ಸಾಮಾನ್ಯ ಪರೀಕ್ಷೆಯಲ್ಲಿಯೇ 16% ಜನರಿಗೆ ಹಲವು ರೀತಿಯ ಕಾಯಿಲೆಗಳಿರೋದು ಬೆಳಕಿಗೆ ಬಂದಿದೆ. ಕಾರ್ಖಾನೆಗಳ ತ್ಯಾಜ್ಯದಿಂದಾಗಿ 20ಕ್ಕೂ ಹೆಚ್ಚು ಗ್ರಾಮಗಳು ಇಲ್ಲಿ ನಲುಗ್ತಾ ಇದ್ದಾವೆ. ಅದರಲ್ಲಿ ಈಗ ಮಾಹಿತಿ ಹೊರಬಂದಿರೋದು ಕೇವಲ 6 ಗ್ರಾಮಗಳದ್ದು. ಕೂಲಂಕಷ ತಪಾಸಣೆಯನ್ನು ನಡೆಸೋದಕ್ಕೆ ಜಿಲ್ಲಾಡಳಿತಕ್ಕೆ ಈಗಾಗಲೇ ಶಿಫಾರಸನ್ನು ಕೂಡ ಮಾಡಲಾಗಿದೆ. ಆರೋಗ್ಯ ಇಲಾಖೆಯಿಂದ ವಿವಿಧ ಕಾರ್ಖಾನೆಗಳು ಹೊರಸೂಸುವಂತಹ ಹೊಗೆಯಿಂದಾಗಿ ಈ ಸಮಸ್ಯೆ ಆಗ್ತಾ ಇದೆ. ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ತೊಂದರೆ ಆಗ್ತಾ ಇದೆ. ಇದರಿಂದಾಗಿ ಆರೋಗ್ಯ ಸಮಸ್ಯೆ ಉಂಟಾಗಿದೆ ಅನ್ನೋದು ತಪಾಸಣೆಯಲ್ಲಿ ಬೆಳಕಿಗೆ ಬಂದಿರುವಂಥದ್ದು. ಕೊಪ್ಪಳದಲ್ಲಿ ಕಾರ್ಖಾನೆಗಳು ಹೊರಸೂಸುವಂತಹ ಹೊಗೆಯಿಂದಾಗಿ 6 ಗ್ರಾಮಗಳ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಗ್ರಾಮೀಣ ಭಾಗದಲ್ಲಿ ಕಪ್ಪು ಹೊಗೆ ಹೊರಸೂಸ್ತಾ ಇರುವಂತಹ ಕಾರ್ಖಾನೆಗಳು ಕೊಪ್ಪಳದ ವಿವಿಧ ಗ್ರಾಮಗಳಲ್ಲಿ ಆವರಿಸಿಕೊಂಡಿರುವ ಈ ಕಪ್ಪು ಹೊಗೆ, ಕೈಗಾರಿಕೆಗಳ ಕಪ್ಪು ಹೊಗೆಯಿಂದ 6 ಗ್ರಾಮಗಳ ಜನ ಜೀವನ ಸಂಪೂರ್ಣವಾಗಿ ನರಕ ಸದೃಶವಾಗಿರುವಂಥದ್ದು. ಆರೋಗ್ಯ ಇಲಾಖೆ ನಡೆಸಿದ ಪರೀಕ್ಷೆಯಲ್ಲೇ 16% ಜನರಿಗೆ ಕಾಯಿಲೆ ಇದೆ ಅನ್ನೋದು ತಿಳಿದು ಬಂದಿದೆ. 6 ಗ್ರಾಮಗಳಲ್ಲಿ 12,755 ಜನ ವಾಸ ಮಾಡ್ತಾ ಇದ್ದಾರೆ. ಅದರಲ್ಲಿ 1,963 ಜನರಿಗೆ ವಿವಿಧ ಕಾಯಿಲೆಗಳಿದ್ದಾವೆ ಅನ್ನೋದು ಪ್ರಾಥಮಿಕವಾಗಿ ನಡೆಸಿದಂತಹ ಪರೀಕ್ಷೆಯಲ್ಲಿಯೇ ಪತ್ತೆಯಾಗಿದೆ. ಕ್ಯಾನ್ಸರ್, ಹೃದಯ ಸಂಬಂಧಿ, ಸ್ಟ್ರೋಕ್, ಇತರೆ ಮಾರಕ ಕಾಯಿಲೆಗಳಿಗೂ ಕೂಡ ಈ ಜನರು ತುತ್ತಾಗ್ತಾ ಇದ್ದಾರೆ. ದೃಶ್ಯಗಳಲ್ಲೂ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಲ್ಲಿ ಅಲ್ಲಿ ಕಪ್ಪು ಹೊಗೆ ಸೂಸ್ತಾ ಇದೆ ಅನ್ನೋದನ್ನು ನೀವು ಗಮನಿಸ್ಬೋದು. ಅಲ್ಲಿ ಬೆಳೆದಂತಹ ಬೆಳೆಗಳ ಮೇಲೆ ಕಪ್ಪು ಹೊಗೆ ಕೂತ್ಕೊಂಡಿರುತ್ತೆ. ಬಟ್ಟೆಗಳು ಕೆಲಸಕ್ಕೆ ಹೊರಗಡೆ ಬಂದರು ಅಂದರೆ ಅವರ ಬಟ್ಟೆಗಳ ತುಂಬ, ಮುಖ ತುಂಬ, ಮೈ ತುಂಬ ಕಪ್ಪು ಹೊಗೆನೇ ಕೂತ್ಕೊಳ್ಳುವಂಥದ್ದು. 3 ವರ್ಷದ ಮಗುವಿಗೂ ಕೂಡ ಸ್ಟ್ರೋಕ್ ಆಗುತ್ತೆ. ಚಿಕ್ಕ ಚಿಕ್ಕ ಮಕ್ಕಳಿಗೆ, ಹಿರಿಯರಿಗೆ, ವೃದ್ಧರಿಗೆ ಎಲ್ಲರಿಗೂ ಕ್ಯಾನ್ಸರ್ ಕಾಯಿಲೆಯ ಸಮಸ್ಯೆ ಕೂಡ ಕಾಡ್ತಾ ಇದೆ. ಅದರಲ್ಲೂ ಯುವಕರಲ್ಲಿ ಕ್ಯಾನ್ಸರ್ ಕಾಡ್ತಾ ಇರುವಂಥದ್ದು. ಭಾರತೀಯ ವಿಜ್ಞಾನ ಸಂಸ್ಥೆಯಿಂದ ನಡೆಸಿದಂತಹ ಆ ಸಂಸ್ಥೆಯಿಂದ ಒಂದು ಸಂಶೋಧನೆಯನ್ನು ನಡೆಸಬೇಕು ಇಲ್ಲಿ ಅಂತೇಳಿ ಈಗ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಕಾರ್ಖಾನೆಗಳ ವಿಷ ತ್ಯಾಜ್ಯಕ್ಕೆ 20ಕ್ಕೂ ಹೆಚ್ಚು ಗ್ರಾಮಗಳು ನಲುಗ್ತಾ ಇರುವಂಥದ್ದು. ಹಿರೇಬಾಗನಾಳ, ಕುಣಿಕೇರಿ, ಕರ್ಕಿಹಳ್ಳಿ ಸೇರಿದಂತೆ ಹಲವು ಹಳ್ಳಿಗಳಲ್ಲಿ ಕಾಯಿಲೆಗಳು ಕಾಡ್ತಾ ಇದ್ದಾವೆ, ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ತಜ್ಞ ವೈದ್ಯರಿಂದ ಕೂಲಂಕಷ ತಪಾಸಣೆಯನ್ನು ನಡೆಸಬೇಕು ಅಂತೇಳಿ ಶಿಫಾರಸನ್ನು ಕೂಡ ಇದೀಗ ಜಿಲ್ಲಾಡಳಿತಕ್ಕೆ ಆರೋಗ್ಯ ಇಲಾಖೆ ಮಾಡಿರುವಂಥದ್ದು.